ಸವಾಲಿನ ಉತ್ತರ ಬರ್ಕೋರಿ ನನ್ನ ಹಿರಿಯರ. ಸವಾಲಿನ ಉತ್ತರ ರಜು ಗುಣ. ರಜು ಗುಣ. ಏನು ಆನಂದ ಮಾಸ್ತರ ಕರಿಮ ಕರಿಮ ಅಂತ ಯಾಕ ಹೊಳ್ಳ ಬಳ್ಳಾನತಿ. ನಿನಗ ದರವನ್ನ ಸಭದಾಗ ಹೇಳೇನ ಏನ ನಮ್ಮವ್ವ ಹಡಿವಾಗ ನನಗ ಇಡ್ಲಿ ತಿಂದ ಹಡದಾಳ. ನಿಮ್ಮವ್ವ ಮತ್ತೇನರ ಇದನ್ನ ತಿಂದ ಹಡದಾಳೇನ ನಿನ್ನ. ಅದಕ್ಕೆ ನೀವು ವಾದನು ಮಾಡಿ ಅಂದ ಅನಿಸ್ಕೋಬೇಡ ಅಂತ ಹೇಳಿನ. ಏನು ಬೆಳಕ್ಕೆ ಆಗಿಬಿಟ್ಟನವ. ಏ ತಮ್ಮ ನಿನಗ ಆಗಾಗ ಹೆತ್ತಿದ್ರ ಸಮಾಧಾನ ನಿನಗ ಏನ. ಮತ್ತೇನಂತಾನಂದ್ರ ನನ್ನ ಹಿರಿಯರ ಬೆಳವಣಿಗೆಯಾಗ 11 ಗಂಟೆ ಕೇಳ್ದ ಅಂತೀವ ಅತ್ತಿ. ಅಲ್ಲೇನು ಮಾತಾಗಿತ್ತಂದ್ರ ರವಿಶಾಸ್ತ್ರಿ ಗುರುಗಳ ಯಾರ ಮಂಗಾರತಿ ಹೇಳ್ತೀರಿ ಅವ್ರು ಸೋತಂಗ ಅಂತ ಹೇಳಿದ್ರಲ್ಲಿ. ಇವ ಧ್ವನಿ ಹೋತ್ರಿ ಮುಂದೆ ಮಂಗಾರತಿ ಹೇಳ. ಈಗ ಹೇಳ್ತಾನ 11ಕ್ಕೆ ಮಂಗಾರತಿ ಮಾಡಿದ್ವಿ. ಏನು ಹೇಳಿದ್ರ ಬೆಳವಣಿಗೆಯಾಗ ಹಿರಿಯರ ಬೆಳಿಗ್ಗೆ 12 ಆದ್ರೆ ದಯ ಹೋಗಿಲ್ಲಲ್ಲೇ. ಇವತ್ತು ಹಾವೇರಿ ಜಿಲ್ಲಾ ಹೆಚ್ಚು ಧಾರವಾಡ ಜಿಲ್ಲಾ ಹೆಚ್ಚು ಅಂತ ಹೇಳಿದ್ರೆ ಧಾರವಾಡ ಜಿಲ್ಲಾದವ ಮಣ್ಣು ತಿಂದು ಮಂಗಾರತಿ ಹೇಳಲ್ಲಿ. ಮತ್ತಿಲ್ಲಿ ಡಂಬಾಚಾರ ಮಾಡಕತ್ತಾನ. ಅಲ್ಲಿದು ಇಲ್ಲಿದು ಬ್ಯಾಣ ಬಿಡೋದನ ಈ ಊರ ಬಸನಿ ಮಾಡ್ತೇವೆ ಶಿವತ್ತ. ನೋಡ್ರಿ ಗುರುವೆ, ಗಣಪತಿಗೆ ಯಾರು ತಾಳಿ ತರಕ್ ಹೋಗಿದ್ಯಾ ತಾಳಿ ತರಕ್ ಹೋಗಿದ್ರು ಅಂತ ನಾ ಇವನ್ ಕೇಳಿದೆ. ಇವನ್ ಉತ್ತರ ಗೊತ್ತಿಲ್ಲ. ನೋಡ್ರೆ ಆ ತಾಳಿ ಯಾರು ತರಕ್ ಹೋಗಿದ್ರ ಹಂಗಾರ ಹೇಳ್ತಾನೆ. ಗಣಪತಿ ವಿವಾಹ ಆಗುವಾಗ ಒಂದ ಕುರಿ ಹೋಗಿರ್ತೈತಿ ಟಗರ್. ವಿಶಾಲ್ರವ ಆ ಟಗರಿನ ಕೊಂಬಿನೊಳಗ ತಾಳಿ ಹಾಕಿ ಕಳಿಸಿರ್ತಾನ. ಅದು ಹಿಂಗೆ ಚಿಮ್ಮಾಡ್ಕೊಂತ ಬರುವಾಗ ತಾಳಿ ದಾರ್ಯಾಗ ಬಿದ್ದು ಬಿಟ್ಟಿರ್ತೈತಿ. ಅವಾಗ ನೀ ತಾಳಿ ತಂದಾಗ ನಾ ಮದುವೆ ಹಾಕಂತಂದ ಗಣಪತಿ ಟಗರಿಗೆ ಹೇಳ್ತಾನ ಏನ. ಈಗೂ ಕುರಿ ನೋಡ ಒಟ್ಟೆ ಮ್ಯಾಗ ನೋಡಲ್ಲ ಎಲ್ಲ ನೋಡ್ಕೊಂತ ಹೋಗು ಅಂದ್ರೆ ಆ ತಾಳಿ ಹುಡುಕ್ಯಾಡಕ ಕುರಿ ಹೋಗಿತ್ರಿ ಗುರುಗಳ. ಅವಾಗ ಏನ ಕುರಿ ಆಗಿನ ಕಾಲದಾಗ ಕೇಳಿ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿಯ ಭುಷಾರ ಧೂಳ. ಹಾಗ ಕುಣಿತ್ಯಾಳೆ ನೆಲಕ್ಕ ಕಾಲ ಹಚ್ಚಿದ ಕುಣಿತ್ಯಾಳೆ. ಈ ಚಾಲ ಕೇಳಿ ಸಂಚಾರ ಮುಗಸಿ ಪರಶಿವತಾನ ಅರಮನಿಗೆ ಬಂದಾನ. ಕಾವಿಲ ಕಾಯಕ ಕುಂತಾನ ಕೇಳರಿ ಯಾರ ಮಗನ. ಶಿವ ಏನಂತಾನಂದ್ರ ಏ ಮಗನ ಎತ್ತ ನಡಿ ಸುಮನ ಅರಮನಿ ಮಾಲೀಕ ಬಂದೇನ. ರಾಗದಾರಿ ನಾ ಹಾಡೋ ಪಟ್ಟಿಗೆ ಹಾಡಿಬಿಡ ಬರ್ರಿ. ಎರಡ ಪದ ಹಾಡಿ ನಿನ್ನ ಧ್ವನಿ ನಿಂತ್ರ ಹಾಡಿ ತಗೋಬೇಕು. ನಾ ಯಾವ ಪಟ್ಟಿಗೆ ಹಾಡ್ತಾ ಇಲ್ಲ ಆ ಪಟ್ಟಿಗೆ ಹಾಡಿ ನೋಡೋಣ.
14 ಲೋಕ ಸುತ್ತಿ ಸುತ್ತಿ ಸುತ್ತಾಗಿ ಬಂದೆ.